ಪರಮಪೂಜ್ಯ ಶ್ರೀಮನ್ಯರಂಜನ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಇವತ್ತಿನ ದಿನ 8 ದಶಕಗಳನ್ನು ಪೂರೈಸಿ 9ನೇ ದಶಕದಲ್ಲಿ ಹೆಜ್ಜೆ ಇಡುತ್ತಿದ್ದಾರೆ. ಪೂಜ್ಯರು ಬಾಗಲಕೋಟೆಯ ಚರಂತಿ ಮಠದ ಪ್ರಭುಸ್ವಾಮಿಗಳೂ ಹೌದು. ಅವರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಿಡಸೋಸಿಯ ದುರದುಂಡೀಶ್ವರ ಸಿದ್ಧ ಸಂಸ್ಥಾನ ಮಠದ ಪೀಠಾಧಿಪತಿಗಳು ಹೌದು. ಪರಮಪೂಜ್ಯರ ಮನಸ್ಸು ಹಾಲಿಗಿಂತಲೂ ಶುಭ್ರ, ಅದು ಬೆಣ್ಣೆಗಿಂತಲೂ ಮೃದು. ಅವರನ್ನು ಮೃದೂನಿ ಕುಸುಮಾದಪಿ ಎಂದು ಮಾತ್ರ ಹೇಳಬಹುದು. ಅವರು ವಜ್ರಾದಪಿ ಕಠೋರರಂತೂ ಅಲ್ಲವೇ ಅಲ್ಲ. ಪೂಜ್ಯರು ಸರಳತೆಯ ಸಾಕಾರ. ಸರಳ ಎಂದರೆ ಏನು ಎಂದು ಯಾರಾದರೂ ಕೇಳಿದರೆ ಅವರನ್ನು ಶ್ರೀಗಳ ಬಳಿಗೆ ಕಳಿಸಿ. ಶ್ರೀಗಳಲ್ಲಿ ಸರಳತೆಯ ವ್ಯಾಖ್ಯೆ ಮತ್ತು ವ್ಯಾಖ್ಯಾನಗಳ ಎರಡೂ ಸಿಕ್ಕುತ್ತವೆ. ಶ್ರೀಗಳಲ್ಲಿ ಸರಳತೆಯ ವ್ಯಾಖ್ಯೆ ಮತ್ತು ವ್ಯಾಖ್ಯಾನಗಳೆರಡೂ ಸಿಕ್ಕುತ್ತವೆ. ಪೂಜ್ಯರು ವಾತ್ಸಲ್ಯಮೂರ್ತಿ. ಅವರು ಅಸ್ಖಲಿತ ಚರಿತರು. ಅವರು ನಿಶ್ಚಿಂತ ಮನಸ್ಕರು ಮತ್ತು ನಿಶ್ಚಿತ ಚಿತ್ತರು. ಹಾಗೆಯೇ ಅವರು ನಿಶಿತ ಮತಿಗಳೂ ಕೂಡ ಹೌದು. ನಮ್ಮ ಅಭಿಪ್ರಾಯದಲ್ಲಿ ಅವರೊಂದು ಓದಿನ ವಿಶ್ವವಿದ್ಯಾಲಯ. ಪೂಜ್ಯರು ಓದು ಸಂಸ್ಕೃತಿಯ ಹರಿಕಾರರು. ಅವರ ಕೈಗೆ ಯಾವುದೇ ಪುಸ್ತಕ ಸಿಕ್ಕಲಿ ಅದಕ್ಕೆ ಜೈ ಎಂದು ಅವರದನ್ನು ಪಕ್ಕಕ್ಕೆ ಇಡುವುದಿಲ್ಲ. ಅವರದನ್ನು ಆಪಾದಮಸ್ತಕ ಓದುತ್ತಾರೆ. ಬಹುತೇಕ ಅವರ ಪುಸ್ತಕ ಭಂಡಾರದಲ್ಲಿ ಎಲ್ಲ ಪುಸ್ತಕಗಳೂ ಅವರ ಓದಿಗೆ ಸ್ವಾಹ. ಅವರ ವೈಯಕ್ತಿಕ ಗ್ರಂಥ ಭಂಡಾರದಲ್ಲಿ ಪೆನ್ಸಿಲ್ನಿಂದ ಅಂಡರ್ಲೈನ್ ಮಾಡಿದ ಪುಸ್ತಕಗಳೇ ತುಂಬಿಕೊಂಡಿವೆ. ಓದು ಅವರ ಗುರು, ಓದು ಅವರ ಬ್ರಹ್ಮ, ಓದು ಅವರ ವಿಷ್ಣು, ಓದು ಅವರ ಮಹೇಶ್ವರ. ಅಷ್ಟು ಮಾತ್ರವಲ್ಲ, ಓದೇ ಅವರ ಪರಬ್ರಹ್ಮ. ಪೂಜ್ಯರು ಪುಸ್ತಕ ಸಂಸ್ಕೃತಿಯ ಹರಿಕಾರರು. ಅವರ ಬಳಿ ಯಾರೇ ಹೋದರೂ ಸರಿ, ಪೂಜ್ಯರು ಅವರಿಗೊಂದು ಒಳ್ಳೆಯ ಪುಸ್ತಕವನ್ನು ಓದಲು ಕೊಡುತ್ತಾರೆ. ಇನ್ನೊಂದು ವಿಷಯವನ್ನು ಹೇಳಲೇಬೇಕು. ಪೂಜ್ಯರು ಎಲ್ಲ ವಿಷಯಗಳಲ್ಲೂ ತುಂಬ ಅಚ್ಚುಕಟ್ಟು. ಪೂಜ್ಯರನ್ನು ಶಿಸ್ತಿನ ಸಿಪಾಯಿ ಎಂದು ಹೇಳಲಾಗದು, ಆದರೆ ಶಿಸ್ತು ಅವರ ಸಿಪಾಯಿ ಎಂದು ಧಾರಾಳವಾಗಿ ಹೇಳಬಹುದು. ನಮಗಂತೂ ಪೂಜ್ಯರನ್ನು ಕಂಡರೆ ತುಂಬಾ ಗೌರವ, ಅಭಿಮಾನ. ಅವರಿಗೂ ಸಹ ನಮ್ಮ ವಿಷಯದಲ್ಲಿ ಅಷ್ಟೇ ಪ್ರೀತಿ, ವಾತ್ಸಲ್ಯ. ನಾವು ಪರಸ್ಪರರ ಚಾರು ಚರ್ಯೆಯನ್ನು ತುಂಬ ಇಷ್ಟಪಡುತ್ತೇವೆ. ಪರಮಪೂಜ್ಯರು ಇವತ್ತು ಅಂದರೆ ಜೂನ್ 8, 2024 80ಕ್ಕೆ ವಿದಾಯ ಹೇಳಿಬಿಟ್ಟು 81ರ ಹೊಸಿಲಲ್ಲಿ ನಿಂತುಕೊಂಡಿದ್ದಾರೆ. ಇವತ್ತಿನ ಈ ಒಂದು ಪರ್ವದಿನದಂದು ಪರಮಪೂಜ್ಯ ದಿವ್ಯ ಸನ್ನಿಧಾನಕ್ಕೆ ನಮ್ಮಿ ಶಬ್ದ ಸುಮನಗಳನ್ನು ಅರ್ಪಿಸುತ್ತಾ, ನಡೆ ಮತ್ತು ನುಡಿಗಳಿಗೆ ಗೌರವವನ್ನು ತಂದುಕೊಟ್ಟ ಮತ್ತು ನಮ್ಮ ದೃಷ್ಟಿಯಲ್ಲಿ ನಡೆಗೌರವಾಧೀಶರಾದ ಪೂಜ್ಯರಿಗೆ ನಮ್ಮ ನುಡಿ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಪೂಜ್ಯರನ್ನು ನಾವು ಬರೀ ಮಠಾಧೀಶರೆಂದು ಭಾವಿಸುತ್ತಿಲ್ಲ, ಅವರನ್ನು ನಾವು ನಡೆಗೌರವಾಧೀಶ ಎಂದು ಭಾವಿಸುತ್ತೇವೆ. ಆ ಭಗವಂತ ಪರಮಪೂಜ್ಯರ ಆಯುಷ್ಯ ರೇಖೆಯನ್ನು ಇನ್ನಷ್ಟು ಮತ್ತಷ್ಟು ವಿಸ್ತರಿಸಲಿ. ಅದಕ್ಕೆ ತಕ್ಕ ಹಾಗೆ ಅವರ ಆರೋಗ್ಯವೂ ಸಹ ಅವರಿಗೆ ಸಾಥ್ ಕೊಟ್ಟುಕೊಂಡಿರಲಿ ಎಂದು ನಾವು ನಂಬಿದ ನಮ್ಮ ಇಷ್ಟಲಿಂಗೈನಲ್ಲಿ ನಾವು ಮನಸಾರೆ ಪ್ರಾರ್ಥಿಸಿಕೊಳ್ಳುತ್ತೇವೆ. ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು, ಹಿರೇಮಠ, ತಪೋವನ ತುಮಕೂರು.